ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ನಿಮಗೆಲ್ಲರೂ ಸಹ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ಈ ಒಂದು GPSTR ಮತ್ತು HSTR ಆನ್ಲೈನ್ ಕ್ಲಾಸಸ್ಗಳನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತೆ ಸೋಷಿಯಲ್ ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಸೈನ್ಸ್ ಇರ್ಬೋದು, ಹಾಗೆ GPSTR HSTR ಎಲ್ಲ ವಿಡಿಯೋಗಳು ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಸಿಗ್ತಾ ಇದೆ. ಹಾಗೆ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಏನು ಮಾಡ್ಬೋದು, ವಿಡಿಯೋಗಳನ್ನು ನೋಡಿ, ಡೆಮೋ ವಿಡಿಯೋಗಳನ್ನ ನೋಡಿ, ಆನಂತರ ನೀವು ಬೈ ಅಂದರೆ ಪೇಮೆಂಟ್ ಮಾಡ್ಬೋದು. ಎಸ್, ಹಾಗಾದರೆ ನೀವು ನಿಮ್ಮ ಮೊಬೈಲಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಪ್ಲೇಸ್ಟೋರಲ್ಲಿ ನೀವು ಸರ್ಚ್ ಮಾಡಿದರೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆ ಆ್ಯಪಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಬಯೋಲಜಿಕಲ್ ಸೈನ್ಸಿಗೆ ಸಂಬಂಧಿಸಿದಂಥ ಆ್ಯಪ್ಗಳ ಚಿತ್ರ ಕಾಣುತ್ತೆ. ಅಲ್ಲಿ ಫಸ್ಟ್ ನೀವು ಎಲ್ಲ ಪೇಪರ್ 1, ಪೇಪರ್ 2 ಇರ್ತಕ್ಕಂಥ ವಿಷಯಗಳ ಸಬ್ಜೆಕ್ಟನ್ನು ನೋಡ್ಬೋದು, ಫ್ರೀ ಡೆಮೋ ಕ್ಲಾಸಸ್ಸನ್ನು ನೋಡ್ಬೋದು. ಆನಂತರ ನೀವು ಬೈ ಮಾಡ್ಬೋದು ಪೇಪರ್ 1, ಪೇಪರ್ 2. ಇದ್ರ ಜೊತೆಗೆ PDO ಇರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, PSI ಇರ್ಬೋದು, ನೆಕ್ಸ್ಟು ಹಾಗೆ ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇಯರ್. ಈಗಾಗಲೇ ಬೀಟ್ ಫಾರೆಸ್ಟರ್ ಫಿಸಿಕಲ್ 1:20 ಬಿಟ್ಟಿದ್ದಾರೆ. ಹಾಗಾಗಿ ಇವೆಲ್ಲ ಕ್ಲಾಸಸ್ಗಳು ಆನ್ಲೈನಲ್ಲಿ ಸಿಗುತ್ತೆ. ನೆಕ್ಸ್ಟ್, ಹಾಗಾದರೆ ಈ ಒಂದು GPSTR ಮತ್ತು HSTRಗೆ ಸಂಬಂಧಿಸಿದಂಥ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ನೋಡಿ. ಈ ಸೋಷಿಯಲ್ ಸೈನ್ಸಲ್ಲಿರ್ತಕ್ಕಂಥ 6 ಕಾನ್ಸೆಪ್ಟ್ಗಳಲ್ಲಿ ಹಿಸ್ಟ್ರಿ ಕಾನ್ಸೆಪ್ಟ್, ಇದೇ ಥರ 6 ಕಾನ್ಸೆಪ್ಟ್ಗಳ ಜೊತೆ ಮಾತಾಡಿದ್ದೇವೆ. ಎಜುಕೇಷನ್ ಸೈಕಾಲಜಿ ಇರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ನಾವು ಆ್ಯಪಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಮಾಡಿದ್ದೇವೆ. ಎಸ್, ಈಗ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ವರ್ಲ್ಡ್ ಹಿಸ್ಟ್ರಿ ಇರ್ಬೋದು, ಕರ್ನಾಟಕ, ಇಂಡಿಯಾ ಮತ್ತು ಮಿಡಿವಲ್, ಮಾಡರ್ನ್ ಮತ್ತು ಸಿವಿಲೈಜೇಷನ್ ಆಫ್ ದ ವರ್ಲ್ಡ್, ವಿಶ್ವ ನಾಗರಿಕತೆಗಳು, ಹಾಗೆ ನಿಮಗೆ ಜರ್ಮನಿ, ಇಟಲಿ ಏಕೀಕರಣ, ರಷ್ಯಾ ಮತ್ತು ಫ್ರಾನ್ಸ್ ರೆವಲ್ಯೂಷನ್ ಇರ್ಬೋದು, ಫಸ್ಟ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಇರ್ಬೋದು. ನೆಕ್ಸ್ಟ್ ನಿಮಗೆ ಈ ಒಂದು ಸರ್ವಾಧಿಕಾರಿಗಳೇನಿದ್ದಾರೆ ಅವ್ರ ಬಗ್ಗೆ ಕೇಳ್ಬೋದಂಥ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೇನೆ. ಎಸ್, ಈಗ GPSTR 2017 ನಡೆದಂತಹ ಒಂದು ಎಕ್ಸಾಮಿನೇಷನ್ ಅಂದರೆ 2017 ಪೇಪರನ್ನು ಇವತ್ತು ನಿಮ್ಮ ಜೊತೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಇದು ಮತ್ತೆ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ಅಂತ ನೋಡಿ. ಜರ್ಮನಿಯಲ್ಲಿ ಯಹೂದಿಗಳನ್ನು ಇವರ ಅವಧಿಯಲ್ಲಿ ಹಿಂಸಿಸಲಾಯಿತು ಅಂತ ಇದೆ. ಯಹೂದಿಗಳನ್ನು ಹಿಂಸಿಸಲಾಯಿತು ಅಂತ ನೋಡಿ. ಇಲ್ಲಿ ನಮಗೆ ಅಡಲ್ಫ್ ಹಿಟ್ಲರ್ ಇದೆ, ಬೆನಿಟೋ ಮುಸೋಲಿನಿ ಇದೆ. ಆದರೆ ಇಲ್ಲಿ ಇದಿ ಅಮೀನ್ ಮತ್ತು ಪೊಲೋಪಾಟ್ ಅಂತಕ್ಕಂಥ ಇಬ್ಬರು ಆಪ್ಷನ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಇವರಿಬ್ಬರಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳು ಎಷ್ಟೇ ಇರುತ್ತೆ. ಎಸ್, ಹಾಗಾದರೆ ಜರ್ಮನಿ ಮತ್ತು ಮುಸೋಲಿನಿ, ಇಟಲಿಗೆ ಸಂಬಂಧಿಸಿದಂಥ ಈ ಇಬ್ಬರು ಆಪ್ಷನ್ಸಲ್ಲಿ ಏನು ವಿಶೇಷ ಅಂಶಗಳು ಅಂತ ನಮಗೆ ಗೊತ್ತಿರಬೇಕು. ಎಸ್, ಜರ್ಮನಿಯಲ್ಲಿ ಯಹೂದಿಗಳು, ಜರ್ಮನಿ ಅಂದ ತಕ್ಷಣ ನಿಮಗೆ ಆತ್ಮಹತ್ಯೆ ಸರ್ವಾಧಿಕಾರಿ ಅಂತ ಅಡಲ್ಫ್ ಹಿಟ್ಲರ್ ಅಂತ ಗೊತ್ತಾಗುತ್ತೆ. ನೋಡಿ, ಅಡಲ್ಫ್ ಹಿಟ್ಲರ್ ಬಗ್ಗೆ ನಾವು ಮಾತಾಡೋದು ಸೆಕೆಂಡ್ ವರ್ಲ್ಡ್ ವಾರ್ಲಿ ಏನೆಲ್ಲ ಆಯಿತು ನೋಡಿ. ಜರ್ಮನಿಯಲ್ಲಿ ಒಂದು ನಾಜಿ ಪಕ್ಷವನ್ನು ಸರ್ವಾಧಿಕಾರಿಯಾಗಿ ಕಟ್ಟಿ ಇವನು ಒಂದು ಕಂದು ಅಂಗಿ ಅಂತ ಏನಿದೆ, ಈ ಬ್ರೌನ್ ಶರ್ಟ್ ಏನಿದೆ, ಈ ಬ್ರೌನ್ ಶರ್ಟ್ ಮೂಲಕ ಹೋರಾಡಿದಂಥವನು ಅಡಲ್ಫ್ ಹಿಟ್ಲರ್. ಹಾಗೆ 1945 ಈ ಮೇ 1ನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡಂಥವನು ಯಾರು ಅಂದರೆ ಈ ಅಡಲ್ಫ್ ಹಿಟ್ಲರ್ ಜರ್ಮನಿ. ಈ ಯಹೂದಿಗಳನ್ನು ಅವಧಿಯಲ್ಲಿ ಹಿಂಸಿಸಲಾಯಿತು ಅಂತ ಗೊತ್ತಿರಬೇಕು. ಅದೇ ರೀತಿ ಈ ಬೆನಿಟೋ ಮುಸೋಲಿನಿ ಇದನ್ನಲ್ವಾ, ಇವನು ಇಟಲಿಯವನು. ಈತ ಒಂದು ಪ್ಯಾಸಿಸ್ಟ್ ಅನ್ನೋ ಪಕ್ಷ ಏನಿದೆ, ಈ ಪ್ಯಾಸಿಸ್ಟ್ ಪಕ್ಷಕ್ಕೆ ಸಂಬಂಧಿಸಿದಂತೆ ಸ್ಥಾಪನೆ ಮಾಡ್ತಾನೆ. ಹಾಗೆ ಈ ಮುಸೋಲಿನಿ ಏನಿದೆ, ಇವನು ಈ ಕಪ್ಪಂಗಿ ಅಂತಕ್ಕಂಥದ್ದೇನಿದೆ, ಬ್ಲಾಕ್ ಶರ್ಟನ್ನು ಯಾರ್ದು ಅಂತ ಕೇಳಿದರೆ ಮುಸೋಲಿನಿದು. ನೋಡಿ, ಮುಸೋಲಿನಿ ಇಟಲಿಯವನು ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ನಿಮಗೆ ಈ ಒಂದು ಜೋಸೆಫ್ ಮ್ಯಾಜಿನಿ ಅಂತ ಬರುತ್ತೆ. ಈ ಮ್ಯಾಜಿನಿ ಅಂತಕ್ಕಂಥವನು ರೆಡ್ ಶರ್ಟ್ ಅಂತಕ್ಕಂಥವನು, ಇವನು ಸಹ ಇಟಲಿಯವನು ಅಂತಕ್ಕಂಥದ್ದು ಗೊತ್ತಿರಬೇಕು. ಇವನು ಸಹ ಇಟಲಿಯವನು. ರೆಡ್ ಶರ್ಟ್ ಇರ್ಬೋದು, ಬ್ಲ್ಯಾಕ್ ಶರ್ಟ್ ಇರ್ಬೋದು, ಹಾಗೆ ಈ ಬ್ರೌನ್ ಶರ್ಟ್ ಕಂದು ಅಂಗಿಗೆ ಸಂಬಂಧಿಸಿದಂತೆ ಗೊತ್ತಾಗುತ್ತೆ. ಅಡಲ್ಫ್ ಹಿಟ್ಲರ್ ಮತ್ತು ಆತನ ಸ್ಟೋರಿ ನಿಮಗೆ ವಿಶೇಷವಾಗಿ GPSTR HSTRಲಿ ತುಂಬ ವಿವರವಾಗಿ ಓದಬೇಕಾಗತ್ತೆ. ನಮ್ಮ ಇಂಡಿಯನ್ ಹಿಸ್ಟ್ರಿ ಆಚೆಗೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಈ ಒಂದು ಸರ್ವಾಧಿಕಾರಿಗಳು, ಇವ್ರ ಬಗ್ಗೆ ಈ ಮೆಟರ್ನಿಕ್ ಇರ್ಬೋದು, ಫಸ್ಟ್ ನಿಮಗೆ ಇಟಲಿ ಆ್ಯಂಡ್ ಜರ್ಮನಿ ಯೂನಿಫಿಕೇಷನ್ ಬಗ್ಗೆ ಇರ್ಬೋದು, ಆ್ಯಂಡ್ ದೆನ್ ಫಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಇರ್ಬೋದು, ಫ್ರಾನ್ಸ್ ರೆವಲ್ಯೂಷನ್ ಮತ್ತು ಮೆಟರ್ನಿಕ್ ಬಗ್ಗೆ ಇವೆಲ್ಲ ಸಹ ಓದಬೇಕಾಗತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡಿದೆ, ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬಾರದು ಎಂದು ಹೇಳಿದವರು ಯಾರು? ಏಕೆ ಅಂದರೆ ಧರ್ಮಕ್ಕೆ ಆಧಾರವಾಗಿ ಪಾಲಿಟಿಕ್ಸ್ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದು ಇದು ರಿಪೀಟೆಡ್ ಕ್ವಶನ್ಸ್ ಆಲ್ರೆಡಿ ಬಂದಿರೋದು.
ನೋಡಿ, ಸುಭಾಷ್ ಚಂದ್ರ ಬೋಸ್ ಏನಿದ್ದಾರೆ ಇವ್ರ ಬಗ್ಗೆ ಗೊತ್ತಿದೆ ನಿಮಗೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿ, ನೀವು ವಿಶೇಷವಾಗಿ ನೀವು ನಮಗೆ ರಕ್ತ ಕೊಟ್ಟರೆ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದವರು ಯಾರು ಅಂದರೆ ಬಾಲ ಗಂಗಾಧರ ತಿಲಕ್. ಗೋ ಬ್ಯಾಕ್ ಟು ಸೈಮನ್ ಅಂತ ಹೇಳಿದವರು ಯಾರು ಅಂದರೆ ಲಾಲಾ ಲಜಪತ್ ರಾಯ್. ಆದರೆ ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬೇಡಿ. ಹಾಗಾಗಿಯೇ ಗಾಂಧೀಜಿಯವರು ಏನು ಹೇಳ್ತಾರೆ, ಈ ಸ್ವತಂತ್ರಗೊಂಡಂಥ ಸಂದರ್ಭದಲ್ಲೂ ಸಹ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸದಸ್ಯರಾಗಿರಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡುವಂಥ ಉದ್ದೇಶಕ್ಕೂ ಸಹ ಇವರು ಹೋಗಲಿಲ್ಲ. ಯಾವಾಗ ಧರ್ಮವನ್ನು ಬಿಟ್ಟು ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಿದಾಗ ಅದರ ಕ್ವಾಲಿಟಿಯನ್ನು ಅದು ಕಳ್ಕೊಳ್ಳುತ್ತೆ, ಅದರ ಸತ್ವವನ್ನು ಅದು ಕಳ್ಕೊಳ್ಳುತ್ತೆ ಅನ್ನೋಂಥ ಮನಗಂಡಂಥವ್ರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು ಅಂತ ಗೊತ್ತಿರಬೇಕು. ಏನಿದ್ರು ಇವರು ಈ ನಾನ್ ವೈಲೆನ್ಸ್ ಅಂದರೆ ಈ ಅಹಿಂಸಾತ್ಮಕ ಹೋರಾಟದಲ್ಲಿ ಹೆಚ್ಚು ನಂಬಿಕೆಯನ್ನು, ಸತ್ಯಾಗ್ರಹ, ಉಪವಾಸ, ಶಾಂತಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡಂಥವ್ರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು, ಫಾದರ್ ಆಫ್ ನೇಷನ್. ಎಸ್, ಹಾಗೆ ನಮಗೆ ಎರಡನೇ ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾ ಹೋಗಿದ್ದಾರೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಗೋವಾ ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಏಕೆಂದರೆ ಫಸ್ಟು ಪೋರ್ಚುಗೀಸ್, ಡಚ್ ಆ್ಯಂಡ್ ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಈ 4 ಮನೆತನಗಳು, 4 ದೇಶಗಳು ಭಾರತಕ್ಕೆ ಅಡ್ವೆಂಟ್ ಆಗುತ್ತೆ ಯುರೋಪಿಯನ್ನರ ಆಗಮನದಲ್ಲಿ. 1498 ಮೇ 17ನೇ ತಾರೀಕು ಈ ಕೇರಳದ ಕಾಪು ಕಾಡಿಗೆ ಬಂದಂಥವನು ವಾಸ್ಕೋ ಡಿ ಗಾಮ. ಇಲ್ಲಿಂದ ಪೋರ್ಚುಗೀಸರು ವಿಶೇಷವಾಗಿ 1961 ಈ ಒಂದು ಡಿಸೆಂಬರ್ 19 ಏನಿದೆ, ಡಿಸೆಂಬರ್ 19ರವರೆಗೂ ಈ ಪೋರ್ಚುಗೀಸರು ಏನು ಮಾಡಿದರು, ಗೋವಾ ಇರ್ಬೋದು, ಹಾಗೆ ಡಿಯು ಇರ್ಬೋದು, ಹಾಗೆ ಡಾಮನ್ ಇರ್ಬೋದು, ಈ 3 ಪ್ಲೇಸ್ಗಳಲ್ಲಿ ಸರ್ವಾಧಿಕಾರಿಗಳು ಅಥವಾ ಸುಪ್ರೀಂ ಆಗಿದ್ದರು ಗೋವಾದಲ್ಲಿ. 1961 ಡಿಸೆಂಬರ್ 19ಗೆ ಇದು ಸ್ವತಂತ್ರಗೊಂಡಿದೆ. ಹಾಗೆ ಇದನ್ನು ಆಪರೇಷನ್ ವಿಜಯ ಅಂತ ಏನು ಕಾರ್ಯಾಚರಣೆ ಇದೆ, ಇದರ ಮೂಲಕ ಗೋವಾವನ್ನು ಏನು ಮಾಡಿದ್ವಿ, ಈ ಒಕ್ಕೂಟದಲ್ಲಿ ಸೇರಿಸಿದ್ದು ಅಥವಾ ಗೋವಾ ವಿಮೋಚನೆ ಆಗಿದ್ದು, ಇದು ನಮಗೆ ವಿಶೇಷವಾಗಿ ಗೊತ್ತಾಯಿತು. ಎಸ್, ಹಾಗಾದರೆ 3ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ. ನಾನು ಬಿಳಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿರುವೆ ಮತ್ತು ನಾನು ಕರಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿರುವೆ. ಇದನ್ನು ಹೇಳಿದವರು ಮಾರ್ಟಿನ್ ಲೂಥರ್ ಕಿಂಗ್, ಜೂಲಿಯಸ್ ನೈಯರರ್, ಹಾಗೆ ರಾಬರ್ಟ್ ಮುಗಾಂಬೊ, ಹಾಗೆ ನೆಲ್ಸನ್ ಮಂಡೇಲಾ. ನೋಡಿ, ಮಾರ್ಟಿನ್ ಲೂಥರ್ ಕಿಂಗ್ ಅಂದರೆ ನಿಮಗೆ ಗೊತ್ತಿದೆ, ಅಮೇರಿಕದ ಗಾಂಧಿ ಅಂತ ಕರಿತೀವಿ. ನೆಲ್ಸನ್ ಮಂಡೇಲಾ ಅವರನ್ನು ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ. ಇವ್ರನ್ನೇಂತ ಕರಿತೀವಿ, ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ. ಈ ಭಾರತ ರತ್ನ ಮತ್ತು ನೊಬೆಲ್ ಎರಡೂ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರು ಅಂದರೆ ನೆಲ್ಸನ್ ಮಂಡೇಲಾ. ನೋಡಿ, ಈ ವರ್ಣಭೇದ ವಿಧಿಯ ವಿರುದ್ಧ, ಬಿಳಿಯರ ವಿರುದ್ಧ 27 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿದವರು ಯಾರು ಅಂದರೆ ನೆಲ್ಸನ್ ಮಂಡೇಲಾ. ಜುಲೈ 18 ನೆಲ್ಸನ್ ಮಂಡೇಲಾ ಡೇ ಅಂತ ಕರಿತೀವಿ. ಈ ಕೊಟೇಶನ್ ಯಾರ್ದು ಅಂದರೆ ನೆಲ್ಸನ್ ಮಂಡೇಲಾ ಅವರು. ಎಸ್, ಹಾಗಾದರೆ ನೆಲ್ಸನ್ ಮಂಡೇಲಾಗೆ ಭಾರತ ರತ್ನ ಮತ್ತು ನೊಬೆಲ್ ಪ್ರಶಸ್ತಿ ಎರಡೂ ಸಹ ಲಭಿಸಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ನಮಗೆ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಎಸ್, ಜೈನ ಧರ್ಮದ 23ನೇ ತೀರ್ಥಂಕರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಮಗೆ ಇಲ್ಲಿ ಒಂದು ವೈಶಂಬನಾಥ, ಮಹಾವೀರ, ಆದಿನಾಥ, ಪಾರ್ಶ್ವನಾಥ ಅಂತಿದೆ. ಇಲ್ಲಿ ನಮಗೆ ವಿಶೇಷವಾಗಿ ಕನ್ಫ್ಯೂಸ್ ಆದರೆ ಈ 3 ಜನರ ಬಗ್ಗೆ ಕನ್ಫ್ಯೂಸ್ ಆಗ್ಬೋದು. ಋಷಭನಾಥ ಅಂತ ಇಲ್ಲಿ ವೈಶಂಬನಾಥ ಅಂತ ಇದೆ. ಎಸ್, ಈಗ ನಮಗೆ ಈ ಮಹಾವೀರ ಏನಿದ್ದಾನೆ 24ನೇ ಜೈನ ತೀರ್ಥಂಕರ ಅಂದರೆ ಜೀವನದ ನದಿಯನ್ನು ಕೈ ಹಿಡಿದು ದಾಟಿಸ್ತಕ್ಕಂಥದ್ದು. ಇವನ ಒಂದು ಸಿಂಬಲ್ ಯಾವುದು ಅಂದರೆ ಸಿಂಹ. ಯಾರ್ದು? ಮಹಾವೀರ. ಆದಿನಾಥ, ಋಷಭನಾಥ ಅಂದರೆ ಇವನು 1ನೇ ತೀರ್ಥಂಕರ. ಇವನು ಋಷಭನಾಥ ಆದ್ದರಿಂದ ಇವನ ಒಂದು ಸಿಂಬಲ್ ಯಾವುದು ಅಂದರೆ ಎತ್ತು, ಋಷಭ. ಹಾಗಾದರೆ ಪಾರ್ಶ್ವನಾಥ ಯಾರು ಅಂದರೆ 23ನೇ ತೀರ್ಥಂಕರ. ಪಾರ್ಶ್ವನಾಥ ಇಲ್ಲಿ ಬೆಟ್ಟ ಗುಡ್ಡಗಳಿದ್ದರಿಂದ ಹಾವು ಏನಿದೆ, ಈ ಹಾವು ಇವನ ಒಂದು ಸಿಂಬಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. 23ನೇ ತೀರ್ಥಂಕ ಯಾರು ಅಂದರೆ ನಮಗೆ ಗೊತ್ತಾಯಿತು. ಇಲ್ಲಿ 23, 21, 4 ಒಂದು ಕೇಳಿದರೆ 2ನೇ ತೀರ್ಥಂಕನ ಕೇಳಿದರೆ ಅಜಿತನಾಥ ಏನಿದ್ದಾನೆ ಈತ 2ನೇ ತೀರ್ಥಂಕ. ಅಜಿತನಾಥ ಏನಿದ್ದಾನೆ ಇವನು 2ನೇ ತೀರ್ಥಂಕ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾರ್ಶ್ವನಾಥ 23ನೇ ತೀರ್ಥಂಕರ ಸ್ನೇಹಿತರೆ. ಎಸ್, ಹಾಗಾದರೆ ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು
ಇವೆಲ್ಲ ಮೋಸ್ಟು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಇಲ್ಲಿ ಗುಣಭದ್ರ ಇರ್ಬೋದು ಅಥವಾ ವಸುಸೇನನ ಬಗ್ಗೆ ಕನ್ಫ್ಯೂಸ್ ಆಗಲಿಲ್ಲ ಅಂದರೆ ರವಿಕೀರ್ತಿ ಅಂತಕ್ಕಂಥವನು ಐಹೊಳೆ ಶಾಸನ, ಇದು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ನಿರ್ಮಾಣ ಆದಂಥದ್ದು ನಿಮಗೆ ಗೊತ್ತಿರಬೇಕು, ಬಾಗಲಕೋಟೆಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಹಾಗಾದರೆ ಹರಿಶೇಣ ಅಂತಕ್ಕಂಥವನು ಈ ಒಂದು ಗುಪ್ತರ ಆಸ್ಥಾನದಲ್ಲಿ ಇದ್ದಂಥವನು. ಯಾರ ಆಸ್ಥಾನದಲ್ಲಿ? ಈ ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂಥವನು. ಈ ಸಮುದ್ರಗುಪ್ತನ ಆಸ್ಥಾನದಲ್ಲಿ, ಭಾರತದ ನೆಪೋಲಿಯನ್ ಅಂತ ಏನು ಕರೀತಾರೆ ಸ್ಮಿತ್ ಅವರು ಸಮುದ್ರಗುಪ್ತನನ್ನು, ಹರಿಶೇಣ ಏನು ಮಾಡ್ತಾನೆ, ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತಿಸ್ತಾನೆ. ಇದು ಉತ್ಕೃಷ್ಟವಾದಂತಹ ಒಂದು ಸಂಸ್ಕೃತ ಭಾಷೆಯಲ್ಲಿದೆ ಹಾಗೂ ಇದು ಈ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಹೇಳ್ತಾ ಇರುತ್ತೆ. ಜೇಮ್ಸ್ ಪ್ರಿನ್ಸೆಪ್ ಸಹ ಇದನ್ನು ವಿಶೇಷವಾಗಿ ಓದ್ತಾರೆ. ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಇದು ಹರಿಶೇಣ. ಹರಿಶೇಣ ಯಾರು ಅಂದರೆ ಸಮುದ್ರಗುಪ್ತನಿದ್ದಂಥ ಒಬ್ಬ ಆಸ್ಥಾನದಲ್ಲಿದ್ದಂಥವನು ಅಂತಕ್ಕಂಥದ್ದು ಗೊತ್ತಿರಬೇಕು. ಸಂಸ್ಕೃತದಲ್ಲಿದೆ ಅಂತ ಗೊತ್ತಿರಬೇಕು. ಇದು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅನ್ನೋದು ಸಹ ಗೊತ್ತಿರಬೇಕು. ಇದರಲ್ಲಿ ಯಾವ ಯಜ್ಞ ಯಾಗಾದಿ ವಿಜಯಗಳ ಬಗ್ಗೆ, ಅಶ್ವಮೇಧ ಯಾಗಗಳ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದು ಅಲಹಾಬಾದ್ ಸ್ತಂಭ ಶಾಸನ, ಅಲಹಾಬಾದ್ ಫಿಲ್ಲರ್ ಎಡಿಟ್ಸ್ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಮಾತಾಡ್ತಾ ಹೋಗೋಣ. ಅಚ್ಯುತ ಪ್ರೇಕ್ಷಕನಿಂದ ಶಿಕ್ಷಣ ಪಡೆದವರು ಯಾರು? ಇಲ್ಲಿ ವಿಶೇಷವಾಗಿ ಬಸವೇಶ್ವರರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಶಂಕರಾಚಾರ್ಯರು, ಇವರಿಗೆ ಸಂಬಂಧಿಸಿದಂತೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ನೋಡಿ, ಬಸವೇಶ್ವರರಿಗೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿದೆ ಜಾತ ವೇದ ಮುನಿ ಅಂತಕ್ಕಂಥವ್ರು ಅಥವಾ ಈಶಾನ್ಯ ಮುನಿಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು ಬಸವೇಶ್ವರ ಗುರುಗಳು. ಹಾಗೆ ನಿಮಗೆ ಇಲ್ಲಿ ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದಂತೆ ನಿಮಗೆ ಯಮುನಾಚಾರ್ಯ ಇರ್ಬೋದು. ನೋಡಿ, ಹಾಗೆ ಕಂಚಿಯಲ್ಲಿ ಯಾದವ ಪ್ರಕಾಶಕರು ಅಂತ ಏನಿದ್ದಾರೆ, ಯಾದವ ಪ್ರಕಾಶಕರಿಂದ ಶಿಕ್ಷಣ ಪಡೆದ ರಾಮಾನುಜಾಚಾರ್ಯ, ಯಮುನಾಚಾರ್ಯ ಅಂತಕ್ಕಂಥವ್ರು ಸಹ ಅವರ ಗುರುಗಳಾಗಿದ್ದರು. ಮಧ್ವಾಚಾರ್ಯರು ಏನಿದ್ದಾರೆ ಇಲ್ಲಿ ಅಚ್ಯುತ ಪ್ರೇಕ್ಷಕರು ಇವರ ಗುರುಗಳಾಗಿರ್ತಾರೆ. ಅಚ್ಯುತ ಪ್ರೇಕ್ಷಕರಿಂದ ಇವರು ಶಿಕ್ಷಣವನ್ನು ಪಡೀತಾರೆ. ಇದು ಮಧ್ವಾಚಾರ್ಯರಿಗೆ ಸಂಬಂಧಿಸಿದಂತೆ. ವಿಶೇಷವಾಗಿ ನಮಗೆ ಈ ಒಂದು ಅಂಶಗಳ ಬಗ್ಗೆ, ಗುರುಗಳ ಬಗ್ಗೆ ನಮಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗಬೇಕಾಗತ್ತೆ. ಎಸ್, ಹಾಗಾದರೆ 7ನೇ ಪ್ರಶ್ನೆಗೆ ಈ ಒಂದು ಮಧ್ವಾಚಾರ್ಯರು ಸರಿಯಾದ ಉತ್ತರ ಆಗುತ್ತೆ ಅಂತಕ್ಕಂಥದ್ದು. ಎಸ್, 8ನೇ ಪ್ರಶ್ನೆ ಇದೆ. ಬಕ್ಸರ್ ಕದನವು ಈತನನ್ನು ಸಿಂಹಾಸನದಿಂದ ಕೆಳಗಿಳಿಸಿತು. ಬಕ್ಸರ್ ಕದನ ನೋಡಿ, ಇಲ್ಲಿ ಮೀರ್ ಕಾಸಿಂ, ಮೀರ್ ಜಾಫರ್, ಅಲಿವರ್ದಿ ಖಾನ್ ಮತ್ತು ಸಿರಾಜುದ್ದೌಲಾ ಅಂತಿದೆ. ನೋಡಿ, ಇಲ್ಲಿ ಮೀರ್ ಕಾಸಿಂ ಅಂತಕ್ಕಂಥವನು, ಮೀರ್ ಜಾಫರ್ ಮತ್ತು ಅಲಿವರ್ದಿ ಖಾನ್ ಮತ್ತು ಸಿರಾಜುದ್ದೌಲಾ ಅಂತಕ್ಕಂಥದ್ದು. ಬಕ್ಸರ್ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಗೊತ್ತಿದೆ, ಬಿಹಾರಲ್ಲಿದೆ. 1764 ಅಕ್ಟೋಬರ್ 23ನೇ ತಾರೀಕು ಬಕ್ಸರ್ ಕದನ ನಡೆಯುತ್ತೆ. ಬಕ್ಸರ್ ಕದನ ನಿಮಗೆ ಗೊತ್ತಿದೆ ಯಾರ ನಡುವೆ ನಡೆಯುತ್ತೆ ಅಂದರೆ ಮೀರ್ ಕಾಸಿಂ ಹಾಗೆ ಹೆಕ್ಟರ್ ಮನ್ರೋ ನಡುವೆ ನಡೆದಂಥ ಈ ಘಟನೆ ಬಗ್ಗೆ ನಮಗೆ ಗೊತ್ತಿರಬೇಕು. ಬಟ್ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಮೀರ್ ಕಾಸಿಂ ಅಧಿಕಾರದಿಂದ ಕೆಳಗಿಳಿಯುತ್ತೆ. ಯಾಕೆಂದರೆ 1757ರಲ್ಲಿ ಈ ಪ್ಲಾಸಿ ಕದನ ಏನು ನಡೆದಿರುತ್ತೆ, ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನ ಸೇನಾನಿ ಮೀರ್ ಜಾಫರ್ ಮಾಡಿದ ಮೋಸದಿಂದ ಲಾರ್ಡ್ ಡಾಲೌಸಿ ಏನು ಮಾಡ್ತಾನೆ, ಗೆಲ್ತಾನೆ. ಪ್ಲಾಸಿ ಕದನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ. ಅಲಿವರ್ದಿ ಖಾನ್ ಯಾರು ಅಂದರೆ 1756ರಲ್ಲಿ ಬಂಗಾಳದ ನವಾಬನಾಗಿ ಸತ್ತೋದಂಥವನು ಸಿರಾಜುದ್ದೌಲನ ತಾತ. ಅಲಿವರ್ದಿ ಖಾನನ 3ನೇ ಮಗಳ ಮಗನೇ ಈ ಸಿರಾಜುದ್ದೌಲಾ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಬ್ರಿಟಿಷರಿಂದ ಕೆಂಗಣ್ಣಿಗೆ ಗುರಿಯಾದಂಥವನು ಮೀರ್ ಕಾಸಿಂ, ಮೀರ್ ಜಾಫರ್ನ ಅಳಿಮಯ್ಯ. ಹಾಗಾಗಿ ಇವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಜಾಫರ್ನನ್ನು ಅಧಿಕಾರಕ್ಕೆ ತಂದದ್ದೇ ಬಕ್ಸರ್ ಕದನಕ್ಕೆ ಮತ್ತೊಂದು ಕಾರಣ ಆಗುತ್ತೆ ಸ್ನೇಹಿತರೆ. ಅಲಿವರ್ದಿ ಖಾನ್ ಅಂತಕ್ಕಂಥವ್ನು ಗೊತ್ತಿರಬೇಕು. 1727ರಲ್ಲಿ ಬಂಗಾಳದ ಮೊದಲ ಒಂದು ನವಾಬನಾದಂಥವನು ಯಾರು ಅಂದರೆ ಮುರ್ಷಿದ್ ಕುಲಿ ಖಾನ್ ಅಂತ. ಆನಂತರ ಬಂದವನು ಅಲಿವರ್ದಿ ಖಾನ್ ಅಂತ. ಅಲಿವರ್ದಿ ಖಾನ್ ಆದಮೇಲೆ ಬಂದಂಥವನು ಯಾರು ಅಂದರೆ ಸಿರಾಜುದ್ದೌಲಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ, ಇಲ್ಲಿ ರಾಮ್ ಮೋಹನ್ ರಾಯ್ ಅವರಿಗೆ ರಾಯ್ ಅಂತಕ್ಕಂತಹ ಬಿರುದನ್ನು ನೀಡಿದವರು ಯಾರು? ಬಂಗಾಳದ ನವಾಬರು, ಔಧ್ನ ನವಾಬರು, ಈ ಮೊಘಲ್ ಬಾದ್ಶಾ, ಕಾಶ್ಮೀರದ ಮಹಾರಾಜರು ಅಂತಿದೆ. ನೋಡಿ, ಇವೆಲ್ಲ ಪ್ರಶ್ನೆಗಳಿಗೂ ಸಹ ರಿಪೀಟ್ ಆಗಿರ್ತಕ್ಕಂಥದ್ದು. 1830ರಲ್ಲಿ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಥವಾ ಆಧುನಿಕ ಭಾರತದ ಪಿತಾಮಹ ಎಂದು ಹೆಸರಾದ ಈ ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡ್ತಾರೆ,
ಈ ಮೊಘಲ್ ಚಕ್ರವರ್ತಿ ಈ ಎರಡನೇ ಅಕ್ಬರ್ ಬಗ್ಗೆ ಒಂದು ಚರ್ಚೆ ನಡೆಸೋದಕ್ಕೆ ಇಂಗ್ಲೆಂಡಿನ ಬ್ರಿಸ್ಟನ್ನಿಗೆ ಹೋಗ್ತಾರೆ. ಹಾಗೆ ಹೋಗಿ 1833ರಲ್ಲಿ ಇಂಗ್ಲೆಂಡಿನ ಬ್ರಿಸ್ಟನ್ನಲ್ಲಿ ಸತ್ತೋದಂತಹ ಒಬ್ಬ ಸಮಾಜ ಸುಧಾರಕ ರಾಜಾರಾಮ್ ಮೋಹನ್ ರಾಯ್. ಈ ರಾಜಾರಾಮ್ ಮೋಹನ್ ರಾಯ್ಗೆ ರಾಜನ ಬಿರುದು ಕೊಟ್ಟಿದ್ದು ಮೊಘಲ್ ಬಾದ್ಶಾ ಎರಡನೇ ಅಕ್ಬರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎರಡನೇ ಅಕ್ಬರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು 9ನೇ ಪ್ರಶ್ನೆಗೆ ಇದು 3ನೇ ಆಪ್ಷನ್ಸು ಸರಿಯಾದ ಉತ್ತರ. ನೆಕ್ಸ್ಟು 1857ರ ದಂಗೆಯನ್ನು ಪ್ರಥಮ ಭಾರತದ ಸ್ವತಂತ್ರ ಸಂಗ್ರಾಮವೆಂದು ಕೆಳಗಿನವರಲ್ಲಿ ಯಾರು ಹೇಳಿದ್ದರು ಅಂತ ಇದೆ. ನೋಡಿ, ಜವಾಹರ್ಲಾಲ್ ನೆಹರು ಅವರು ಇದೊಂದು ಫ್ಯೂಡಲ್ ಬಂಡಾಯ ಅಂತ ಹೇಳ್ತಾರೆ. CR ದಾಸ್ ಅವರು ನಿಮಗೆ ಸ್ವರಾಜ್ಯ ಪಾರ್ಟಿ ಸ್ಥಾಪಿಸಿದವರು. ಬಾಲಗಂಗಾಧರ ತಿಲಕ್ ಬಗ್ಗೆ ಕೇಳ್ತಾರೆ, ಬಟ್ ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಮಾತಾಡಿಲ್ಲ, ಶಿವಾಜಿ ಗಣೇಶ ಉತ್ಸವದ ಬಗ್ಗೆ ಮಾತಾಡಿ. ಹಾಗೆ ನಮಗೆ ವಿಶೇಷವಾಗಿ 1907ರಲ್ಲಿ ಲಂಡನ್ನಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನೋ ಪುಸ್ತಕವನ್ನು 1857 ಇದು ನಡೆದು 50 ವರ್ಷದ ನೆನಪಿಗಾಗಿ ಏನು ಮಾಡ್ತಾರೆ, ಶ್ಯಾಮ್ಜಿ ಕೃಷ್ಣ ವರ್ಮ ಸ್ಥಾಪನೆ ಮಾಡಿದಂತಹ ಇಂಡಿಯನ್ ಹೌಸಲ್ಲಿ ವಿ ಡಿ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಪ್ರಥಮ ಭಾರತೀಯ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಹೇಳಿದವರು, ಪುಸ್ತಕವನ್ನು ಬರೆದವರು. ಹಾಗೆ ಪರಕೀಯರ ವಿರುದ್ಧ ಸ್ವರಾಷ್ಟ್ರ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟವೇ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಒಂದು ಡೆಫಿನೇಷನ್ಸನ್ನು ಸಹ ವಿ ಡಿ ಸಾವರ್ಕರ್ ಕೊಡ್ತಾರೆ. ನೋಡಿ, ಹಾಗೆ VS ಸ್ಮಿತ್ ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಒಂದು ಸಿಪಾಯಿ ದಂಗೆ ಅಂತ ಕರೀತಾರೆ. ಹಾಗೆ ನಮಗೆ ಈ RC ಮುಜುಮ್ದಾರ್ ಅವರು ಇದು ಸಿಪಾಯಿ ದಂಗೆಯಲ್ಲ, ಪ್ರಥಮ ಸ್ವತಂತ್ರ ಸಂಗ್ರಾಮವಲ್ಲ ಅಂತಕ್ಕಂಥ ಒಂದು ವಿವಾದಾತ್ಮಕ ಡೆಫಿನೇಷನ್ಸನ್ನು ಕೊಡ್ತಾರೆ. ಹಾಗೆ ಇದೊಂದು ಫ್ಯೂಡಲ್ ಬಂಡಾಯ ಅಂತಕ್ಕಂಥ ಡೆಫಿನೇಷನ್ಸನ್ನು ಯಾರು, ನೆಹರು ಅವರು ಕೊಟ್ಟರು. ಹಾಗೆ ಇದೊಂದು ಮಹಾ ಬಂಡಾಯ ಅಂತಕ್ಕಂಥದ್ದನ್ನು ಹೇಳಿದಂಥವ್ರು ಯಾರು ಅಂದರೆ ನಿಮಗೆ ಅಶೋಕ್ ಮೆಹ್ತಾ ಅವರು. ಹಾಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಇದು ರೈತರ ಮತ್ತು ಸಿಪಾಯಿಗಳ ನಡುವಿನ ಹೋರಾಟ ಅಂತ ಹೇಳಿದವರು ಯಾರು ಅಂದರೆ ಈ ಒಂದು ಮಾರ್ಕ್ಸ್ವಾದಿಗಳು ಅಂತಕ್ಕಂಥದ್ದು ಗೊತ್ತಿರಬೇಕು. ವಿ ಡಿ ಸಾವರ್ಕರ್ ಈ ಪುಸ್ತಕ ಬರೆದಿದ್ದು, ಬಿಡುಗಡೆ ಆಗಿದ್ದರ ಬಗ್ಗೆಯೂ ಸಹ ನಿಮಗೆ ಅಭಿನವ ಭಾರತಿ ಯಾರ್ದಂದರೆ ವಿ ಡಿ ಸಾವರ್ಕರ್. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ವಿಶೇಷವಾಗಿ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಏನು ಕೇಳ್ಬೋದು, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದಿಲ್ಲ ಅಂತ ನೋಡಿ. ಈ ಒಂದು ಮರಾಠರಿಗೆ ಸಂಬಂಧಿಸಿದಂತೆ ಪ್ರತಿ ಸಾರಿನೂ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದರೆ ಮರಾಠರು ಡಿವೈಡ್ ಆದಮೇಲೆ ಈ ಒಂದು ಎಲ್ಲೆಲ್ಲಿ ಯಾರ್ಯಾರಿದ್ದರು ಅಂತಕ್ಕಂಥದ್ದು. ಬೋನ್ಸ್ಲೆಗಳು ನಾಗಪುರ ಕರೆಕ್ಟಾಗಿದೆ. ಹೋಳ್ಕರ್ ಇದ್ದದ್ದು ಕೊಲ್ಲಾಪುರದಲ್ಲ, ಇವರಿದ್ದದ್ದು ಇಂದೂರಲ್ಲಿ, ಮಧ್ಯಪ್ರದೇಶದ ಇಂದೂರಲ್ಲಿ. ಸಿಂಧ್ಯರು ಗ್ವಾಲಿಯರ್ನಲ್ಲಿದ್ದು, ಗಾಯಕ್ವಾಡರು ಬರೋಡದಲ್ಲಿದ್ದರು. ಹಾಗೆ ಈ ಪೇಶ್ವೆಗಳೆಲ್ಲಿದ್ದಾರೆ ಇವರು ಪೂನಾದಲ್ಲಿದ್ದರು. ಪೇಶ್ವೆಗಳೆಲ್ಲಿದ್ದರು ಪೂನಾದಲ್ಲಿ. ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದರೆ ಮತ್ತು ಈ ಎಕ್ಸಾಮಲ್ಲಿ ಇದೇ ವರ್ಷನೂ ಸಹ ಕೇಳ್ತಾ ಹೋಗಿದ್ದಾನೆ. ಹಾಗಾಗಿ ಈ ಪ್ರಶ್ನೆ ಮತ್ತೆ ನಿಮಗೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಸ್ ನೋಡಿ, ಮರಾಠರ ವಿಷಯಗಳಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್, ಪುರುಷ ಸೂಕ್ತ ಇರುವುದು ಎಲ್ಲಿ ಅಂತ ಕೊಟ್ಟಿದ್ದಾರೆ. ಋಗ್ವೇದದ 2ನೇ ಮಂಡಲದಲ್ಲಿ, 10ನೇ ಮಂಡಲದಲ್ಲಿ, 2ನೇ ಮಂಡಲದಲ್ಲಿ, 10ನೇ ಮಂಡಲದಲ್ಲಿ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲಿದೆ? ಯಜುರ್ವೇದ, ಋಗ್ವೇದದಲ್ಲಿ ಕೊಟ್ಟಿದ್ದಾರೆ. ಟೋಟಲ್ಲು 1028 ಶ್ಲೋಕಗಳಿದೆ. 10 ಮಂಡಲಗಳಿರೋ 10 ಚಾಪ್ಟರ್ದು ಯಾವುದು ಅಂದರೆ ಈ ಋಗ್ವೇದ. ನೋಡಿ, ಋಗ್ವೇದದಲ್ಲಿ 3ನೇ ಮಂಡಲದಲ್ಲಿ ಯಾವುದಿದೆ ಅಂದರೆ ಗಾಯತ್ರಿ ಮಂತ್ರ ಇದೆ. ಯಾವುದಿದೆ? ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು 3ನೇ ಮಂಡಲ. ಈ ಪುರುಷ ಸೂಕ್ತಿ ವರ್ಣ ಪದ್ಧತಿಗಳ ಬಗ್ಗೆ ಉಲ್ಲೇಖ ಇರೋ ಋಗ್ವೇದದಲ್ಲಿ ಅಥವಾ ಪುರುಷ ಸೂಕ್ತಿ ಬಗ್ಗೆ ಇರತಕ್ಕಂಥದ್ದು 10ನೇ ಮಂಡಲ. 10ನೇ ಮಂಡಲ. ಋಗ್ವೇದದಲ್ಲಿ 10 ಮಂಡಲಗಳಿದೆ. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಹಾಗೆ 18 ಪುರಾಣಗಳಿವೆ. ಹಾಗೆ ನಿಮಗೆ 108 ಉಪನಿಷತ್ತುಗಳಿದೆ. ಇತ್ತೀಚೆಗೆ ಕೇಳಿರೋದು ರಾಮಾಯಣದಲ್ಲಿ ಎಷ್ಟು ಖಂಡಗಳಿದೆ ಅಂದರೆ 7 ಖಂಡಗಳಿದೆ. ರಾಮಾಯಣದಲ್ಲಿ ಎಷ್ಟು ಖಂಡಗಳಿದೆ? 7 ಖಂಡಗಳಿದೆ ಅಂತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು, ಮತ್ತು ಕೇಳ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾದರೆ 12ನೇ ಪ್ರಶ್ನೆಗೆ ಸೆಕೆಂಡ್ ಒನ್ ರೈಟ್ ಆನ್ಸರ್. ಗಾಂಧೀಜಿಯವರ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸಿದ್ದು ಗೇಣಿ ಮಾಲೀಕರು ಕೆಲಸಗಾರರ ಮಧ್ಯದ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲು. ಈಗ ನಿಮಗೆ ಗೊತ್ತಿದೆ 1860ರಲ್ಲೇ ಒಂದು ಬಂಗಾಳದಲ್ಲಿ ಒಂದು ರೈತ ಚಳವಳಿ ನಡೆಯುತ್ತೆ. ಇಂಡಿಗೋ ಫಾರ್ಮರ್ ಮೂಮೆಂಟ್ ಅಂತ ನಡೆಯುತ್ತೆ. ಇಂಡಿಗೋ ಫಾರ್ಮರ್ ಮೂಮೆಂಟ್ ಅಂತ. ಇದರ ಒಂದು ವಿಶೇಷ ಅಂಶವಾಗಿ ಇಂಡಿಗೋ ಬೆಳೆಯ ಹಕ್ಕುಗಳ ಹೋರಾಟಕ್ಕಾಗಿ ಬಿಹಾರದ ಚಂಪಾರಣ್ಯದಲ್ಲಿ 1917ರಲ್ಲಿ
ಮೊದಲ ಗಾಂಧೀಜಿಯವರ ಒಂದು ಉಪವಾಸ ಸತ್ಯಾಗ್ರಹ ನಡೆದಿದ್ದು ಈ ಬಿಳಿ ಬಟ್ಟೆಗೆ ಹಾಕ್ತಕ್ಕಂಥ ಪೌಡರೇ ನೀಲಿ ಪೌಡರ್ ಅಥವಾ ಇಂಡಿಗೋ ಫಾರ್ಮ್ ಅಂತ ಕರಿತೀವಿ. ಈ ಇಂಡಿಗೋ ಬೆಳೆಗೆ ಸಂಬಂಧಿಸಿದಂಥ ಒಂದು ಅಂಶ. ಹಾಗೆ ಬ್ರಿಟಿಷರು ಹೆಚ್ಚು ತೆರಿಗೆಯನ್ನು ಹೊಂದಿದ್ದರಿಂದ ವಿರುದ್ಧ ಹೋರಾಡಿದ್ದು ಯಾವುದು ಅಂದರೆ ಈ ಖೇಡಾ ರೈತರ ಸತ್ಯಾಗ್ರಹ. ಬ್ರಿಟಿಷ್ ಅಧಿಕಾರಿಗಳು ಮಾಡುತ್ತಿದ್ದ ದೌರ್ಜನ್ಯದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟ್. ನೋಡಿ, ಇಲ್ಲಿ ಗಾಂಧೀಜಿಯವರ ಒಂದು ಚಂಪಾರಣ್ಯ ಬಿಹಾರದಲ್ಲಿದೆ. ಚಂಪಾರಣ್ಯ ಸತ್ಯಾಗ್ರಹ ನಡೆಯೋದಕ್ಕೆ ನೀಲಿ ಬೆಳೆ ಅಂತಕ್ಕಂಥದ್ದೇನಿತ್ತು, 1 ಮಣ ನೀಲಿಗೆ 4 ರೂಪಾಯಿ ಕೊಡ್ತಾಯಿದ್ರು. 1 ಮಣ ಅಂದರೆ 40 ಸೇರು. ಅದೇ ರೀತಿ ಬ್ರಿಟನ್ನಲ್ಲಿ ಅದನ್ನು 40 ರೂಪಾಯಿಗೆ ಮಾರ್ತಾಯಿದ್ರು. ಇಲ್ಲಿ ಈ ಒಂದು ಸಮಸ್ಯೆಯನ್ನು ರಾಜ್ಕುಮಾರ್ ಶುಕ್ಲಾ ಅವರು ಗಾಂಧೀಜಿಗೆ ಎಕ್ಸ್ಪ್ಲೇಷನ್ ಮಾಡಿದಾಗ ಗಾಂಧೀಜಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, JB ಕೃಪಲಾನಿ, ಗಾಂಧೀಜಿಯ ಸಾಕು ಮಗನಂತಿದ್ದ ಮಹದೇವ ದೇಸಾಯಿ ಇವರೆಲ್ಲ ಸೇರಿ ಈ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಒಂದು ಪರಿಹಾರವನ್ನು ಕೊಡ್ತಾರೆ. ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅನ್ನೋ ಪದ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವ್ರು ಇಲ್ಲೇ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 1414 ಸಂಯುಕ್ತ ರಾಷ್ಟ್ರಗಳ ಸಂಘದ ಕೇಂದ್ರ ಕಚೇರಿ ಇದ್ದದ್ದು. ನೋಡಿ, ನಮಗೆ ಲೀಗ್ ಆಫ್ ನೇಷನ್ಸ್ಗೆ ಸಂಬಂಧಿಸಿದಂತೆ ನಮಗೆ ಫಸ್ಟು 1940ಇಂದ ನಮಗೆ 18ವರೆಗೂ ಫಸ್ಟ್ ವರ್ಲ್ಡ್ ವಾರ್ ಆಯಿತು. ನೆಕ್ಸ್ಟು 20ಯಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಟಾರ್ಟ್ ಆಯಿತು. ನೆಕ್ಸ್ಟು 1939ಕ್ಕೆ ಸೆಕೆಂಡ್ ವರ್ಲ್ಡ್ ವಾರ್ ಆಗೋದ್ರಿಂದ ಲೀಗ್ ಆಫ್ ನೇಷನ್ ಎಂಡ್ ಆಗ್ತಾ ಹೋಯಿತು. ನೋಡಿ, ವಿಶೇಷವಾಗಿ ಲಂಡನ್ನಲ್ಲಿ ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಲಂಡನ್ನಲ್ಲಿದೆ. ಹಾಗೆ ಲಂಡನ್ನಲ್ಲಿ ವಿಶೇಷವಾಗಿ ಕಾಣ್ಬೋದಂಥ ಒಂದು ಹೆಡ್ ಕ್ವಾರ್ಟರ್ಸ್. ನ್ಯೂಯಾರ್ಕ್ನಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಇದೆ. ಪ್ಯಾರಿಸ್ನಲ್ಲಿ ನಿಮಗೆ ಗೊತ್ತಿರಬೇಕು ಯುನೆಸ್ಕೋ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ದು ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗೆ ಜಿನೋವಾದಲ್ಲಿ ಮೇಜರಾಗಿ ನಮಗೆ ಕೇಳ್ಬೋದಂಥ ಪ್ರಶ್ನೆ ಲೀಗ್ ಆಫ್ ನೇಷನ್ ಇರ್ಬೋದು, ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಇರ್ಬೋದು, ಹಾಗೆ ನಮಗೆ ವಿಶೇಷವಾಗಿ ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಇರ್ಬೋದು, ಹಾಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಸ್ ಇರ್ಬೋದು. ಇವೆಲ್ಲ ಹೆಡ್ ಕ್ವಾರ್ಟರ್ಸ್ ಇರೋದು ಸ್ವಿಟ್ಜರ್ಲ್ಯಾಂಡಿನ ಜಿನೋವಾದಲ್ಲಿ. ನೋಡಿಲ್ಲಿ ವರ್ಲ್ಡ್ ಹೆಲ್ತ್, ಟ್ರೇಡ್ ಆ್ಯಂಡ್ ಲೇಬರ್ ಆರ್ಗನೈಜೇಷನ್. ಹಾಗೆ ನಾವು ವಿಶ್ವಸಂಸ್ಥೆಯ ಉಪಕೇಂದ್ರ ಕಚೇರಿಯು ಸಹ ಜಿನೋವಾದಲ್ಲಿದೆ ಅಂತ ಹೇಳ್ತೇವೆ. ಈಗ 14ನೇ ಪ್ರಶ್ನೆಗೆ 4th ಒನ್ ಆಪ್ಷನ್ಸ್ ಅಂತ ಗೊತ್ತಾಯಿತು. ನೆಕ್ಸ್ಟ್ 15ನೇ ಪ್ರಶ್ನೆ, 2ನೇ ತರೈನ್ ಕದನ ನಡೆದದ್ದು ಅಂತ ಹೇಳಿದ್ದಾರೆ. ನೋಡಿ, ತರೈನ್ ಕದನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ತರೈನ್ ಅಂತಕ್ಕಂಥ ಪ್ಲೇಸ್ ಎಲ್ಲಿದೆ ಅಂದರೆ ಈ ಹರಿಯಾಣದಲ್ಲಿದೆ ಅಂತ ಹೇಳಿದೆ. ಯುದ್ಧಕ್ಕೆ ಯೋಗ್ಯವಾದಂಥ ಭೂಮಿಯಾದಂಥ ಪಾಣಿಪತ್ ಇರ್ಬೋದು, ತರೈನ್ ಇರ್ಬೋದು, ಹಾಗೆ 18 ದಿನಗಳ ನಡೆದಂಥ ಕುರುಕ್ಷೇತ್ರ ಇರ್ಬೋದು. ಇವೆಲ್ಲ ಎಲ್ಲಿದೆ? ಹರಿಯಾಣದಲ್ಲಿದೆ. ಎಸ್, ನಿಮಗೆ ಗೊತ್ತಾಯ್ತು. ಈಗ ಫಸ್ಟ್ ತರೈನ್, ಈ ಒಂದು ಮೂರನೇ ಪೃಥ್ವಿರಾಜ ಚೌಹಾನ್ ಗಜ್ನಿಯಲ್ಲ ಮತ್ತು ಗೋರಿ ನಡುವೆ ನಡೀತು. ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ನಡುವೆ ನಡೀತು. ಇದರಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆದ್ದ, ಸಂಯುಕ್ತೆಯನ್ನು ಮದುವೆಯಾದ, ಪೃಥ್ವಿರಾಜ ರಾಸಕೃತಿನೂ ಬಂತು. ಆದರೆ 2ನೇ ತರೈನ್ ಕದನ ನಡೆದಿದ್ದು ಯಾವಾಗ ಮತ್ತು ಯಾರ್ಯಾರ ನಡುವೆ ಅಂತ ಕೇಳ್ಬೋದು. ಇದು ಸಹ 3ನೇ ಪೃಥ್ವಿರಾಜ ಚೌಹಾನ್ ಇರ್ಬೋದು ಮತ್ತು ಇದು ಗೋರಿ ಮಹಮ್ಮದನ ನಡುವೆ ನಡೀತು. ಈ ಕದನದಲ್ಲಿ ಕುತುಬುದ್ದೀನ್ ಐಬಕ್ ಅಂತಕ್ಕಂಥವನು ಬೆಳಕಿಗೆ ಬಂದ. ಇಲ್ಲಿ ಪೃಥ್ವಿರಾಜ್ ಚೌಹಾನ್ ಅಂತಕ್ಕಂಥವನು ಸತ್ತೋದ. ಹಾಗಾಗಿ 2ನೇ ಒಂದು ತರೈನ್ ಕದನ ಭಾರತದಲ್ಲಿ ದೆಹಲಿ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ಮುಖ್ಯ ಕಾರಣ ಆಯಿತು ಸ್ನೇಹಿತರೆ. ಎಸ್, ಹಾಗಾದರೆ ವಿಶೇಷವಾಗಿ ನಾವು 1215ರಲ್ಲಿ ಏನು ಈ ದೆಹಲಿಯಲ್ಲಿ ಒಂದು ನಮಗೆ 3ನೇ ತರೈನ್ ಕದನ ನಡೆಯುತ್ತೆ. ಯಾರು? ಈ ಐಬಕ್ಕನ ಅಳಿಮೇನಾದಂಥ ಇಲ್ತಮಷ್ ನಡುವೆ ಮತ್ತು ಎಲ್ದೋಜ್, ದೆಹಲಿ ಆಕಾಂಕ್ಷಿಯಾದಂಥ ಎಲ್ದೋಜ್ ನಡುವೆ ಈ ಕದನ ನಡೆಯುತ್ತೆ. ಇದರಲ್ಲಿ ಇಲ್ತಮಷ್ ಗೆಲ್ತಾನೆ. 1215ರಲ್ಲಿ 3ನೇ ತರೈನ್, ಇಲ್ಲಿ ಫಸ್ಟ್ ತರೈನ್, ಇದು ಸೆಕೆಂಡ್ ತರೈನ್ ಅಂತಕ್ಕಂಥದ್ದು ಗೊತ್ತಾಯಿತು. 15ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. ಎಸ್, ಕಂಪಣ್ಣನ ರಾಣಿ ಗಂಗಾದೇವಿ ರಚಿಸಿದ ಕೃತಿ ಮಧುರ ವಿಜಯಂ, ಕಂಪಣ್ಣ ಚರಿತ, ಅಚ್ಯುತ ಪ್ರಾಭಿದ್ಯಂ ಅಂದರೆ ಅಚ್ಯುತ ರಾಯಾಭ್ಯುದಯಂ ಮತ್ತು ಮಥುರ ವಿಜಯಂ ಅಂತ ಇದೆ. ನಿಮಗೆಲ್ಲ ಗೊತ್ತಿದೆ, ರಿಪೀಟೆಡ್ ಪ್ರಶ್ನೆ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಕಂಪಣ್ಣನ ರಾಣಿ ಗಂಗಾದೇವಿ ವಿಜಯನಗರದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ರಾಣಿ. ಕಂಪಣ್ಣನ ಮಡದಿಯವಳು. ಇವಳು ಕಂಪಣ್ಣ ರಾಯಚರಿತೆ ಅಥವಾ ಮಧುರ ವಿಜಯಂ ಅಂತಕ್ಕಂಥ ಕೃತಿಯನ್ನು ಉತ್ಕೃಷ್ಟ ಸಂಸ್ಕೃತ ಭಾಷೆಯಲ್ಲಿ ಬರೀತಾಳೆ. ಇದು ವಿಶೇಷವಾಗಿ ವಿಜಯನಗರದಲ್ಲಿ ಬರುತ್ತೆ. ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏಕೆಂದರೆ ಇವೆರಡಕ್ಕೂ ಒಂದೇ ಹೆಸರು, ಕಂಪಣ್ಣ ರಾಯಚರಿತಂ ಅಂತಕ್ಕಂಥದ್ದು ಇದೆ. ಅಲ್ಲಿ ಕಂಪಣ್ಣ ಚರಿತಂ ಇರೋದ್ರಿಂದ ಈ ವಾಕ್ಯ ಫುಲ್ ಆಗಿಲ್ಲ.
ಮಧುರ ವಿಜಯಂ ಅಂತಕ್ಕಂಥದ್ದು ಈ ಕಂಪಣ್ಣ ರಾಯ ಗಂಗಾದೇವಿ ಬರೆದಂಥ ಕಂಪಣ್ಣನ ರಾಣಿ ಗಂಗಾದೇವಿ ಬರೆದಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಇದಾದಮೇಲೆ ನಾವು ವಿಶೇಷವಾಗಿ 2017ರ 2 ಪೇಪರ್ಗಳನ್ನು ಈಗಾಗಲೇ ಫಸ್ಟ್ ಪೇಪರ್ನ ಯೂಟ್ಯೂಬಲ್ಲಿ ನಾನು ಮಾಡಿದ್ದೇನೆ. ಇದು ಸೆಕೆಂಡ್ ಪೇಪರ್. ಇದೇ ಥರ GPSTಯಲ್ಲಿ ಬಂದಿರತಕ್ಕಂತಹ ಎಲ್ಲ ಸಬ್ಜೆಕ್ಟ್ ವೈಸ್, ಈಗ ಸೈಕಾಲಜಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಸಿವಿಕ್ಸ್, ಈ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮೊಬೈಲಲ್ಲಿ ಹೋಗಿ ನೀವು ಪ್ಲೇಸ್ಟೋರಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಈಗೇನು ನ್ಯೂ ಸಿಲೆಬಸ್ ಇದೆ ಅಥವಾ ನೆಕ್ಸ್ಟ್ ನೋಟಿಫಿಕೇಷನ್ ಏನಾಗುತ್ತೆ ಅದನ್ನು ಆಧರಿಸಿ ಮೆಥಡಾಲಜಿಗೆ ಅನುಕೂಲವಾಗಿ ನಾವೇನು ಮಾಡ್ತಾಯಿದ್ವಿ, GPSTR ಮತ್ತು HSTR ಕ್ಲಾಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.